ಈಗ ಕಾಲರ್ಸ್ ರೆಡಿ ಇದ್ದಾರೆ ಶಾಸ್ತ್ರಿಗಳೇ, ಮಾತಾಡೋಣ. ದಾವಣಗೆರೆಯಿಂದ ನಾಗವೇಣಿಯವರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗವೇಣಿ ಅವರೇ. ನಮಸ್ತೆ ಮೇಡಮ್. ನಾಗವೇಣಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಮೇಡಮ್ ನಮಸ್ತೆ. ಹೇಳಿ ಹೇಳಿ. ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು ನಾಗವೇಣಿ ಅವರೇ? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್ ಅವರೇ. ಮಗಳ ಬಗ್ಗೆ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 4/12/98. 4/12/1998. 1998. ಹಾ, ಸಮಯ ರಾತ್ರಿ 10 ಗಂಟೆ. ರಾತ್ರಿ 10 ಗಂಟೆ. ಸೊ ಮಗಳ ಬಗ್ಗೆ ಏನ್ ತಮ್ಮ ಪ್ರಶ್ನೆ? ಮದ್ವೆ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್ ಅವರೇ. ಮದುವೆಯ ಬಗ್ಗೆ. ಸರಿ, ಶಾಸ್ತ್ರಿಗಳು ಮಾತಾಡ್ತಾರೆ, ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಕೊಡ್ತಾರೆ. ಶಾಸ್ತ್ರಿಗಳೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಿದೆ. ಏನು ವಿವಾಹ ಸಂಬಂಧಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಸಪ್ತಮಾಧಿಪತಿ ಶನೈಶ್ಚರ ನೀಚ ಸ್ಥಾನದಲ್ಲಿದ್ದಾನೆ. ಕಲತ್ರನಾಥ ಯಾವಾಗ ಬಲಹೀನನಾಗಿರ್ತಾನೋ ಆಗ ಆ ಫಲ ಸ್ವಲ್ಪ ಮಟ್ಟಿಗೆ ದೂರ ಆಗುತ್ತೆ, ಪರದಾಡಬೇಕಾದ ಪರಿಸ್ಥಿತಿ ಬರುತ್ತದೆ, ಸ್ವಲ್ಪ ಮಟ್ಟಿಗೆ ಅತಂತ್ರ ವಾತಾವರಣ ನಿರ್ಮಾಣವಾಗುತ್ತೆ. ಕಾರಣ ಗ್ರಹಗಳ ನೀಚ ಸ್ಥಾನ. ವಿವಾಹದ ಅಧಿಪತಿ ಯಾರೋ ಅವನು ತುಂಬ ದುರ್ಬಲ, ನಿರ್ಬಲ ಅಂತ ಕರೀತಾರೆ. ಆ ರೀತಿಯಲ್ಲಿ ಇರುವಾಗ ಶನೈಶ್ಚರ ಶಾಂತಿ, ಆ ಗ್ರಹ ಶಾಂತಿ ಮಾಡಿಸೋದ್ರಿಂದ ಒಂದು ಶನೈಶ್ಚರ ಶಾಂತಿ ಮಾಡಿಸಿ ದಯವಿಟ್ಟು. ಅದಾದ ಮೇಲೆ ವಿವಾಹ ಸಿದ್ಧಿಗಾಗಿ ಏನು ಸ್ವಯಂವರ ಪಾರ್ವತಿ ಹವನ ಅಂತ ಬಹಳ ವಿಶೇಷವಾದದ್ದು. ಅದು ಸ್ತ್ರೀಯರಿಗೆ ಬಹಳ ಉಪಕಾರಿ. ಯಾವ ಫಲಸಿದ್ಧಿಗೆ ಅದನ್ನು ಮಾಡ್ತಕ್ಕಂಥದ್ದೇ ವಿವಾಹ ಸಿದ್ಧಿಗೆ. ಹೀಗಾಗಿ ಅದನ್ನು ಮಾಡಿಸೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಶೀಘ್ರದಲ್ಲಿ ಮನೋಸಂಕಲ್ಪ ಈಡೇರುತ್ತೆ. ಆತಂಕ ಮಾಡ್ಕೋಬೇಡಿ, ಇವೆರಡು ಮಾಡಿಸಿ, ಒಳ್ಳೆಯದಾಗಲಿ. ಸರಿ, ಮತ್ತಷ್ಟು ಕಾಲರ್ಸ್ ಇದ್ದಾರೆ, ಮಾತನಾಡ್ಸೋಣ. ಆದರೆ ಅದಕ್ಕೂ ಮುನ್ನ ರಾಶಿಗಳ ಬಗ್ಗೆ ಮೊದಲಿಗೆ ಗಮನ ಹರಿಸ್ತಾ ಹೋಗೋದಾದರೆ ಶಾಸ್ತ್ರಿಗಳೇ, ಮೊದಲ 3 ರಾಶಿಯ ಫಲಾಫಲ ಮುಂದಿನ ವಾರ ಹೇಗಿದೆ ಅನ್ನೋದನ್ನ ತಿಳಿಸೋದಾದರೆ? ಖಂಡಿತ ನೋಡೋಣ. ಈ ವಾರದಲ್ಲಿ ಪ್ರಧಾನವಾಗಿ ನಾವು ಗುರುತಿಸ್ತಕ್ಕಂಥದ್ದು ಅದೇ ಬುಧನ ಪರಿವರ್ತನೆಯನ್ನು ನೋಡ್ತಾ ಇದ್ದೀವಿ. ಅದರ ಹೊರತಾಗಿ ಚಂದ್ರ ಮತ್ತು ಮಾಂದಿಯರ ಇವರ ಸಂಚಾರವನ್ನು ಗಮನದಲ್ಲಿ ಇಟ್ಕೊಂಡು ನೋಡ್ತಾ ಹೋಗೋಣ. ಈ ವಾರದ ಆದಿ ಹೇಗಿರ್ತದಪ್ಪ ಮೇಷರಾಶಿಯವರಿಗೆ ಅಂತಂದರೆ, ಚಂದ್ರನಿಗೆ ಬಲವಿಲ್ಲ. ಈ ಕಾರಣದಿಂದಾಗಿ ಸುಖಾಧಿಪತಿ ಯಾವಾಗ ಬಲ ಹೋಗುತ್ತೆ ಸಹಜವಾಗಿ ಸ್ವಲ್ಪ ಅತಂತ್ರ ಸ್ಥಿತಿ ನಿರ್ಮಾಣವಾಗುತ್ತೆ. ಅದನ್ನು ನೋಡ್ತಾ ಹೋಗೋಣ. ಸ್ತ್ರೀಯರಿಗೆ ಸ್ವಲ್ಪ ಸಾಲ, ಶತ್ರುಗಳ ಬಾಧೆ, ರೋಗ ಬಾಧೆ, ಶತ್ರುಗಳ ಬಾಧೆ ಎರಡನ್ನೂ ಸೂಚಿಸ್ತಾ ಇದೆ. ಆದರೆ ಭೂಲಾಭ ಚೆನ್ನಾಗಿದೆ, ವಾಹನ ಬಂಧು ಸೌಖ್ಯ ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ, ವಿಳಂಬತೆಯನ್ನು ಸೂಚಿಸ್ತಾ ಇದೆ. ಮೇಷರಾಶಿಯವರಿಗೆ ಏನಾಗುತ್ತೆ, ಕರ್ಮಸ್ಥಾನದಲ್ಲಿ ಮಾಂದ್ಯ ಸಂಚಾರವಾಗುತ್ತೆ. ಹೀಗಾಗಿ ಹಬ್ಬ ಇದ್ದರೂ ಕೂಡ ಎಲ್ರಿಗೂ ರಜಾ ಇದೆ, ನಂಗೆ ಮಾತ್ರ ರಜಾ ಇಲ್ಲ. ಎಲ್ರಿಗೂ ಆರಾಮಾಗಿ ಹಬ್ಬ ಆಚರಿಸ್ತಾ ಇದ್ದಾರೆ, ನಾನು ಮಾತ್ರ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲಲ್ಲಿ ಇರ್ತೀರ. ಆ ರೀತಿಯ ಒಂದು ಹೊರೆ, ಶ್ರಮ ಅದು ನಿಮಗೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ, ಅದನ್ನು ಸೂಚಿಸ್ತಾ ಇದೆ. ಆದರೆ ಭೂಲಾಭ, ಭೂಮಿಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಯಾವುದೋ ವಿಚಾರದ ಮಾತುಕತೆಗಳು ಇವೆಲ್ಲ ಫೈನಲ್ ಆಗ್ತಕ್ಕಂತಹ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಯಾವುದೋ ರಿಜಿಸ್ಟ್ರೇಷನ್ ಆಗಿರಲಿಲ್ವೋ ಮತ್ತೊಂದು ಈ ರೀತಿಯ ಒಂದು ಸಮಸ್ಯೆಗಳಿದ್ರೆ ಅವುಗಳಿಗೆ ತುಂಬ ಚೆನ್ನಾಗಿದೆ, ಆತಂಕ ಪಡುವ ಅವಶ್ಯಕತೆ ಇಲ್ಲ. ವಾರಾಂತ್ಯವನ್ನು ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ನಿಮಗೆ ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ವಸ್ತು ಹಾನಿ, ದುಃಖದ ವಾತಾವರಣ ಇರ್ತದೆ. ಅದು ಮಾಂದಿ ಕಾರಣದಿಂದಾಗಿ ಚಂದ್ರಮಾಂದಿಯರು ಒಟ್ಟಾಗ್ತಾರೆ ಅಷ್ಟಮದಲ್ಲಿ. ಅದು ನಿಮಗೆ ಗುರುವಾರ ಮತ್ತು ಶುಕ್ರವಾರ ಇದು ಅನುಭವಕ್ಕೆ ಬರುತ್ತೆ. ಹಬ್ಬ ಆದ ಮಾರನೇ ದಿವಸ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು, ವಸ್ತು ನಷ್ಟಗಳು, ಹಬ್ಬಕ್ಕೆ ಅಂತ ಹರಡ್ಕೊಂಡಿರ್ತಕ್ಕಂಥದ್ದು ಏನೋ ವಸ್ತು ಮತ್ತೊಂದು ಇವುಗಳು ಎಲ್ಲೋ ಮಿಸ್ಪ್ಲೇಸ್ ಆಗಿಬಿಡ್ತಕ್ಕಂಥದ್ದು, ಇನ್ನೆಲ್ಲೋ ಕಳೆದು ಹೋಗಿಬಿಡ್ತಕ್ಕಂಥದ್ದು, ಈ ರೀತಿಯ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ಚಂದ್ರಮಾಂದಿ ಇದ್ದಾಗ ಸ್ವಲ್ಪ ದುಃಖದ ವಾತಾವರಣ ಇರ್ತದೆ. ಹೀಗಾಗಿ ಪಟಾಕಿ ಹಚ್ಚುವಾಗಲೋ ದೀಪ ಬೆಳಗುವಾಗಲೋ ಸ್ವಲ್ಪ ಎಚ್ಚರ ತಗೊಳ್ಬೇಕು. ಅದು ಸ್ವಲ್ಪ ಮಟ್ಟಿಗೆ ತೊಂದರೆಗೊಳಪಡಿಸುತ್ತೆ. ಅಲ್ಲಿ ರವಿ ಕುಜ ಒಟ್ಟಾಗಿದ್ದಾರೆ, ಬೆಂಕಿಯ ಗ್ರಹಗಳೆರಡೂ ಕೂಡ. ಹೀಗಾಗಿ ಬೆಂಕಿ ಆಪತ್ತುಗಳು ಇವುಗಳಿಂದಾಗಿ ಸ್ವಲ್ಪ ಹುಷಾರು, ಎಚ್ಚರ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಬಹಳ ಎಚ್ಚರಿಕೆ ಬೇಕು ಮೇಷರಾಶಿಯವರಿಗೆ. ಪರಿಹಾರಕ್ಕೆ ಏನಪ್ಪ ಅಂತಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದು ಎಲ್ಲ ರೀತಿಯ ತೊಡಕು, ತೊಂದರೆ, ನೋವು, ಸಂಕಟ ಇವುಗಳಿಂದ ಹೊರತಂದು ಬಿಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.